ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡು ಇವತ್ತಿನ ಬ್ಲಾಗನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಈಗ ನೋಡಿ, ಬೆಳಿಗ್ಗೆ ನಾನು ಎಲ್ಲ ರಂಗೋಲಿ ಎಲ್ಲ ಹಾಕ್ಕೊಂಡು ಒಳಗೆ ಬಂದೆ. ಈಗ ಚಾಕ್ ಇಟ್ಟಿದ್ದೀನಿ. ಈ ಕಡೆ ಹಾಲು ಬಿಸಿ ಮಾಡೋದಕ್ಕೆ ಇಟ್ಟಿದ್ದೀನಿ. ಎಲ್ಲ ಕ್ಲೀನಿಂಗ್ ಕೆಲಸ ಆಗಿದೆ. ಈಗ ಚಹಾ ಕುಡಿದು ಸ್ವಲ್ಪ ವಾಕಿಂಗಿಗೆ ಹೋಗಿ ಬರ್ತೀನಿ. ಹೊರಗೆಲ್ಲ ನೋಡಿ ಎಷ್ಟೊಂದು ಮೋಡ ಇದೆ, ಬಿಸಿಲಿಲ್ಲ, ತುಂಬಾ ಚಳಿ ಇದೆ. ಚಳಿ ಅಂತೂ ಸಿಕ್ಕಾಪಟ್ಟೆ ಇದೆ ಈ ವರ್ಷ. ಚಳಿನೇ ಕಡಿಮೆ ಆಗಲ್ಲ. ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ಪೂರ್ತಿಯಾಗಿ ನೋಡಿ, ಹಾಗೆ ಒಂದು ಲೈಕ್ ಕೊಡಿ. ನಿಮ್ಮ ಸಪೋರ್ಟ್ ತುಂಬಾ ಮುಖ್ಯ. ಈಗ ನೋಡಿ, ನಾನು ನಾಷ್ಟ ಮಾಡಬೇಕಂತ ಹೇಳಿ ಜೋಳದ ಹಿಟ್ಟಿನ ತಾಲಿಪೀಠನ್ನು ಮಾಡ್ತಾಯಿದ್ದೀನಿ. ಬಿಸಿ ಬಿಸಿಯಾಗಿ ಜೋಳದ ಹಿಟ್ಟಿನ ತಾಲಿಪೀಠ ಮಾಡಿಕೊಂಡು ನಾನು ಇವತ್ತು ನಾಷ್ಟ ಮಾಡಿಕೊಂಡು, ಹಾಗೆ ಸ್ವಲ್ಪ ಸ್ಟಿಚ್ ಮಾಡಬೇಕು. ಫಾಲ್ಸ್ ಎಲ್ಲ ಹಚ್ಚೋದಿದೆ, ಅದನ್ನು ಮಾಡಬೇಕು. ನಾಷ್ಟ ಮಾಡಿಕೊಂಡು ಫಾಲ್ಸ್ ಹಚ್ಚೋದನ್ನು ನಿಮ್ಮ ಮುಂದೆ ನಾನು ಶೇರ್ ಮಾಡ್ತಾ ಇದ್ದೀನಿ. ಈಗ ನೋಡಿ, ಹಿಟ್ಟನ್ನು ಕಲಿಸ್ಕೊತಾ ಇದ್ದೀನಿ. ಎಲ್ಲ ಈರುಳ್ಳಿ, ಹಾಗೆ ಕೊಬ್ಬರಿ ತುರಿ, ಮೆಣಸಿನ್ಕಾಯಿ, ಆಮೇಲೆ ಅರಿಶಿನ ಪುಡಿ, ಉಪ್ಪು, ಬೆಲ್ಲ, ಕೊತ್ತಂಬರಿ ಸೊಪ್ಪು ಎಲ್ಲನೂ ಹಾಕ್ಕೊಂಡಿದ್ದೀನಿ. ಹಾಕ್ಕೊಂಡು ಈಗ ಕಲಿಸ್ಕೊತಾ ಇದ್ದೀನಿ. ಹಿಟ್ಟನ್ನು ಚೆನ್ನಾಗಿ ಕಲಿಸ್ಕೊಂಡು ಆಮೇಲೆ ತಾಲಿಪೀಠನ್ನು ಮಾಡಿಕೊಂಡು ನಾಷ್ಟ ಮಾಡೋಣ. ಈಗ ನೋಡಿ, ಕಲಿಸ್ತಾ ಇದ್ದೀನಿ. ಹಾಗೇನೆ ಚೆನ್ನಾಗಿ ಕಲಿಸ್ಕೋಬೇಕದು. ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಬೇಕು, ಅಂದರೆ ಟೇಸ್ಟ್ ಬರುತ್ತೆ. ಹೀಗಾಗಿ ನಾನು ಚೆನ್ನಾಗಿ ಕಲಿಸ್ಕೊತಾ ಇದ್ದೀನಿ. ಹಾಗೆ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೊತಾ ಇದ್ದೀನಿ. ಅಂದರೆ ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಆದರೆ ಟೇಸ್ಟ್ ತುಂಬ ರುಚಿಯಾಗಿ ಬರುತ್ತೆ. ಈಗ ನೋಡಿ, ನಾನು ಹಂಚಿಟ್ಕೋತಾ ಇದ್ದೀನಿ. ಹಂಚಿಟ್ಕೊಂಡು ಗ್ಯಾಸ್ ಹಚ್ಕೋತಾ ಇದ್ದೀನಿ. ಈಗ ನೋಡಿ, ಎಣ್ಣೆ ಹಾಕ್ಕೊಂಡು ಹೀಗೆ ತಾಲಿಪೀಠ ಹಾಕ್ಕೋಬೇಕು. ಹಾಗೆ ಹಂಚು ಕಾಯುವಷ್ಟರೊಳಗೆ ನಾನು ಕಸ ಎಲ್ಲ ಕಟ್ ಮಾಡಿದ ಕಸ ಎಲ್ಲ ತುಂಬಿಕೊಂಡು ಇಡ್ತಾ ಇದ್ದೀನಿ. ಹಾಗೆ ಕೈ ತೊಳ್ಕೊಂಡು ಈಗ ಎಣ್ಣೆ ಹಾಕ್ಕೊಂಡು ತಾಲಿಪೀಠ ಹಾಕ್ಕೋಬೇಕು. ಈಗ ನೋಡಿ, ಡಬ್ಬಿ ಎಲ್ಲ ಒರೆಸಿ ಇಡ್ತಾ ಇದ್ದೀನಿ. ಹಿಟ್ಟೆಲ್ಲ ಮೇಲ್ಗಡೆ ಹತ್ತಿರುತ್ತಲ್ಲ, ಹೀಗಾಗಿ ಎಲ್ಲ ಒರೆಸಿ ಇಡ್ತಾ ಇದ್ದೀನಿ. ಈಗ ನೋಡಿ, ಹಂಚು ಸ್ವಲ್ಪ ಚೆನ್ನಾಗಿ ಒರೆಸ್ಕೊತಾ ಇದ್ದೀನಿ. ಇನ್ನು ಧೂಳು ಗೀಳು ಎಲ್ಲ ಬಿದ್ದಿರುತ್ತಲ್ಲ, ಅದಕ್ಕೆ. ಈಗ ನೋಡಿ, ಎಣ್ಣೆನ ಹಚ್ಕೊಂಡಿದ್ದೀನಿ. ಈಗ ಹಾಗೆ ಗಟ್ಟಿಯಾಗಿ ಉಂಡೆ ಮಾಡ್ಕೊಂಡಿದ್ದೀನಿ. 2 ಉಂಡೆ ಮಾಡ್ಕೊಂಡಿದ್ದೀನಿ. ಹಾಗೆ ತಟ್ಟಬೇಕದು. ನೀರು ಹಾಕಿ ತೆಳ್ಳಗೆಲ್ಲ ಮಾಡಬಾರ್ದು, ಹಾಗೆ ತಟ್ಟಬೇಕು. ತಟ್ಕೊಂಡು ಎಣ್ಣೆ ಹಾಕಿ ಹಾಗೆ ಮುಚ್ಚಿಡಬೇಕು. ಮುಚ್ಚಿಟ್ಟು ಅದೇ ಸಣ್ಣ ಉರಿಯಲ್ಲಿ ಬೇಯಬೇಕದು. ಬೇಯ್ದ ಮೇಲೆ ತಿರುಗಿಸಿ ಹಾಕಬೇಕು. ಆಮೇಲೆ ತಾಲಿಪೀಠ ಆಗುತ್ತೆ, ತುಂಬ ರುಚಿಯಾಗುತ್ತೆ. ಈಗ ನೋಡಿ, ಹಾಕಿದ್ದೀನಿ. ಬೆಳಗ್ಗೆ ನಾವು ಎಷ್ಟು ಬೇಗ ಎದ್ದರೂ ಕೆಲಸನೇ ಮುಗಿಯೋದಿಲ್ಲ. ಎಷ್ಟು ಬೇಗ ಮಾಡಬೇಕು, ಬೇಗ ಸ್ಟಿಚ್ ಮಾಡೋದಕ್ಕೆ ಕೂಡಬೇಕು ಅನ್ಕೋತೀವಿ, ಆದರೆ ಟೈಮ್ ಆಗಿಬಿಡುತ್ತೆ. ಈಗ ಚಳಿಗೆ ಕೆಲಸ ಮಾಡೋಕ್ಕೆ ಮನಸ್ಸಾಗಲ್ಲ. ಈ ತಣ್ಣೀರಲ್ಲಿ ಕೈ ಇಡೋಕ್ಕೆ ಒಂಥರ ಆಗುತ್ತೆ, ಅಷ್ಟು ಚಳಿ ಇದೆ. ಅದು ನೀರಂತೂ ಫ್ರಿಜ್ಜಲ್ಲಿಟ್ಟು ನೀರು ಥರ ಇದೆ. ಈಗ ನಳದ ನೀರು ಫ್ರಿಜ್ಜಲ್ಲಿಟ್ಟಿರೋ ನೀರು ಥರನೇ ಇದೆ, ಅಷ್ಟು ತಣ್ಣಗಿದೆ ನೀರು. ಕೈಗೆ ಹಾಕ್ಕೊಂಡ್ರೆ ಮೈ ಎಲ್ಲ ಜುಮ್ ಅನ್ನುತ್ತೆ, ಅಷ್ಟು ತಣ್ಣಗಿದೆ ನೀರು.
ಬರೀ ಚಳಿ ಇದೆ ಈ ವರ್ಷ, ಸಿಕ್ಕಾಪಟ್ಟೆ ಚಳಿ ಇದೆ. ಏನು ಮಾಡೋದು, ಏನು ಮಾಡೋಕ್ಕಾಗಲ್ಲ. ಒಂದೊಂದು ಸಲ ಒಂದೊಂದು ಥರ ಇರುತ್ತೆ ಕ್ಲೈಮೇಟು. ಅದರ ತಕ್ಕಂತೆ ನಾವು ಹೋಗಬೇಕು ಅಷ್ಟೇ, ಮತ್ತೇನಿಲ್ಲ. ಈಗ ನೋಡಿ, ನಾನು ತಾಲಿಪೀಠನ್ನು ತಿರುವಿ ಹಾಕ್ತಾಯಿದ್ದೀನಿ. ಡೈಲಿ ಬೆಳಗ್ಗೆ ಎದ್ದು ಏನು ನಾಷ್ಟ ಮಾಡಬೇಕು ಅನ್ನೋದೇ ಒಂದು ದೊಡ್ಡ ಚಿಂತೆ. ಆಮೇಲೆ ಎಲ್ಲ ಯೋಚನೆ ಮಾಡಿ ಎಲ್ಲ ಮಾಡಿ ಏನಾದರೂ ಒಂದು ಆಮೇಲೆ ಮಾಡೋದು. ದೋಸೆ ಹಿಟ್ಟು ಎಲ್ಲ ಡೈಲಿ ಅಂತ ದೋಸೆ ಎಷ್ಟು ತಿನ್ನೋಕ್ಕಾಗುತ್ತೆ, ದೋಸೆ ಇಡ್ಲಿ. ಈಗ ನಾಷ್ಟ ಎಲ್ಲ ಆಯಿತು, ವಾಕಿಂಗಿಗೆ ಹೋಗಿ ಬಂದು ಆಯಿತು, ಎಲ್ಲ ಆಯಿತು. ಈಗ ನೋಡಿ, ನಾನು ಸ್ಟಿಚ್ ಮಾಡ್ತಾಯಿದ್ದೀನಿ, ಪಿಕೋ ಫಾಲ್ ಮಾಡ್ತಾಯಿದ್ದೀನಿ. ಈಗ ನೋಡಿ, ಸೆರಗಿಗೆ ಪಿಕೋ ಮಾಡ್ತಾಯಿದ್ದೀನಿ. ಈ ಕೊಟ್ಟೆ ಎಷ್ಟು ದಿನ ಆಯ್ತವರು, ಏನಿಲ್ಲ ಅಂದರೂ ಒಂದು ವಾರದ ಮೇಲಾಯಿತು. ಇವತ್ತು ಮಾಡ್ತಾಯಿದ್ದೀನಿ ನಾನು. ಬ್ಲೌಸ್ ಎಲ್ಲ ಸ್ಟಿಚ್ ಮಾಡ್ಕೊಂಡಿದ್ದೀನಿ. ಈಗ ಪಿಕೋ ಫಾಲು ಇವತ್ತು ಮಾಡ್ತಾಯಿದ್ದೀನಿ. ಈಗೆಲ್ಲ ಸ್ಟಿಚ್ ಮಾಡಿ ಇಟ್ಕೊಂಡು ಸಂಜೆ ಎಲ್ಲ ಮತ್ತೆ ಹೆಮ್ಮಿಂಗ್ ಮಾಡಬೇಕು. ಈಗ ನೋಡಿ, ಈ ಥರ ಮಡಚ್ಕೊಂಡು ಹೀಗೆ ಹಚ್ಕೋಬೇಕು ಫಾಲು. ಬಿಗಿನರ್ಸ್ ಆಗಿದ್ದರೆ ನೋಡ್ಕೊಳ್ಳಿ ಯಾವ ಥರ ಹಚ್ಚೋದು ಅಂತ. ಈ ಥರ ಹಚ್ಕೊಂಡು ಫಸ್ಟಿಗೆ ಒಂದು ಸ್ವಲ್ಪ ಮಷಿನ್ ಹಿಂದೆ ಮುಂದೆ ಮಾಡಿಕೊಂಡು ಆಮೇಲೆ ಕರೆಕ್ಟಾಗಿ ಸ್ಟಿಚ್ ಹಾಕ್ಕೋಬೇಕು. ನಾವು ಈ ಪಿಕೋ ಮಷಿನಲ್ಲಿ ಕೈ ಯಾವ ಥರ ಹಿಡ್ಕೋತೀವಿ ಆ ಥರ ಇದು ಸ್ಟಿಚ್ ಬರುತ್ತೆ. ಯಾಕಂದರೆ ಕೈ ಹಿಡಿಲೇಬೇಕಾಗತ್ತೆ ಪಿಕೋ ಮಾಡುವಾಗ. ಕೈ ಹಿಡಿಯೋದೇ ಪಿಕೋ ಮಾಡಲಿಕ್ಕೆ ಬರಲ್ಲ. ಹಿಂದೊಂದು ಕೈ ಮುಂದೊಂದು ಕೈ ಇಡಲೇಬೇಕು. ಯಾಕಂದರೆ ಅದು ನಾವು ಸೀರೆ ಕರೆಕ್ಟಾಗಿ ಕೊಟ್ಟರೆ ಮಾತ್ರ ಸ್ಟಿಚ್ಚು ಚೆನ್ನಾಗಿ ಬರುತ್ತೆ. ಇಲ್ಲ ಅಂದರೆ ಹೇಗೇಗೋ ಸ್ಟಿಚ್ ಹೋಗುತ್ತೆ, ಕರೆಕ್ಟಾಗಿ ಬರಲ್ಲ, ಮುದ್ದೆ ಆಗಿಬಿಡತ್ತೆ. ಒಂದು ಕೈಯಿಂದ ಎಳ್ಕೋಬೇಕು, ಒಂದು ಕೈಯಿಂದ ಕೊಡಬೇಕು ಸೀರೆನ. ಆ ಥರ ಇರುತ್ತೆ ಇದು ಪಿಕೋ ಮಷಿನ್ನು. ಇಲ್ಲ ಅಂದರೆ ನೀಟಾಗಿ ಬರಲ್ಲ. ಈ ಥರ ಕೊಡೋದ್ರಿಂದ ಕರೆಕ್ಟಾಗಿ ಒಂದೇ ಥರ ಬರುತ್ತೆ ಹೊಲಿಗೆ. ಚೆನ್ನಾಗಿರುತ್ತೆ, ನೋಡೋದಕ್ಕೂ ಚೆನ್ನಾಗಿರುತ್ತೆ. ಹೊಲಿಗೆನೂ ಒಂದೇ ಥರ ಬರುತ್ತೆ. ಹೀಗಾಗಿ ಒಂದು ಕೈಯಿಂದ ಕೊಡಬೇಕು, ಒಂದು ಕೈಯಿಂದ ಎಳ್ಕೋಬೇಕು. ಬಿಗ್ನೇರ್ಸ್ ಆಗಿದ್ದರೆ ನೀವು ನೋಡ್ಕೊಳ್ಳಿ ಯಾವ ಥರ ಮಾಡೋದು ಅಂತ. ನೋಡಿಕೊಂಡ್ರೆ ತುಂಬ ಈಸಿಯಾಗಿದೆ. ಮೊದಲು ಒಂದು ಸ್ವಲ್ಪ ನೋಡಬೇಕಾಗತ್ತೆ ಯಾವ ಥರ ಮಾಡಬೇಕಂದು ನೋಡಿಕೊಂಡು ಮಾಡಬೇಕಾಗತ್ತೆ. ಒಂದೇ ಸಲ ಮಾಡೋದಕ್ಕಾಗಲ್ಲ. ಒಂದು ಸ್ವಲ್ಪ ವೇಸ್ಟ್ ಬಟ್ಟೆ ತೊಗೊಂಡು ಹಾಗೆ ಹಾಕ್ತಾ ಹೋಗಬೇಕು, ಪ್ರಾಕ್ಟೀಸ್ ಆಗುತ್ತೆ. ಆಮೇಲೆ ನೀವು ಡೈರೆಕ್ಟಾಗಿ ಸೀರೆಗೆ ಹಾಕ್ಕೋಬೋದು. ವೇಸ್ಟ್ ಬಟ್ಟೆ ಮೇಲೆ ಪ್ರಾಕ್ಟೀಸ್ ಮಾಡಿಕೊಂಡು ಆಮೇಲೆ ನೀವು ಡೈರೆಕ್ಟಾಗಿ ಸೀರೆನೇ ಮಾಡ್ಬೋದು. ಮೊದಲೊಂದು ಸ್ವಲ್ಪ ತಿಳ್ಕೊಬೇಕಾಗತ್ತೆ. ಒಂದೇ ಸಲ ಡೈರೆಕ್ಟ್ ಸೀರೆ ಒಳಗೆ ಮಾಡೋಕ್ಕಾಗಲ್ಲ. ನೋಡಿ, ಈ ಥರ ಮಾಡಬೇಕು. ಈ ಪಿಕೋ ಫಾಲ್ ಮಾಡಿನೇ ಎಷ್ಟೋ ಜನ ಜೀವನ ಮಾಡ್ತಾ ಇದ್ದಾರೆ. ಈ ಹೊರಗೆ ಟೇಲರ್ ಎಲ್ಲ ಇರ್ತಾರಲ್ಲ, ಅವ್ರ ಕಡೆ ಹೋಗಿ ಪಿಕೋ ಫಾಲ್ ಮಾಡೋದು ಇದ್ದರೆ ಕೊಡಿ ಅಂತ ಕೇಳಿಕೊಂಡು ಖಾಯಂ ಒಬ್ಬರು ಟೇಲರ್ದು ಹಿಡ್ಕೊಂಡು ಅವರು ಡೈಲಿ ಮಾಡ್ತಾರೆ ಪಿಕೋ ಫಾಲು. ಅದರಿಂದಾನೇ ಎಷ್ಟೊಂದು ಇನ್ಕಮ್ ಮಾಡ್ತಾ ಇದ್ದಾರೆ ಈಗ ಹೆಣ್ಮಕ್ಕಳು ಎಲ್ಲ ಕಡೆ. ನಾವು ಫಸ್ಟಿಗೆಲ್ಲ ನಾವು ಮಾಡಿದ್ದೀವಿ, ಆದರೆ ಈಗ ಮಾಡಲ್ಲ. ನಮ್ಮದು ಕಸ್ಟಮರ್ ಇದ್ದಾರೆ, ಅವ್ರದ್ದಷ್ಟೇ ಮಾಡ್ತೀನಿ ನಾನು. ಫಸ್ಟಿಗೆಲ್ಲ ಕಸ್ಟಮರ್ ಇರಲಿಲ್ಲಲ್ಲ, ಆವಾಗೆಲ್ಲ ಮಾಡಿದ್ದೀನಿ ನಾನು. ಹುಕ್ಸ್ ಹಚ್ಚೋದು, ಫಾಲ್ಸ್ ಹಚ್ಚೋದು, ಹೆಮ್ಮಿಂಗ್ ಮಾಡೋದು ಎಲ್ಲ ಥರನೂ ಮಾಡಿದ್ದೀನಿ ನಾನು. ಈಗ ನಮ್ಮದೇ ಕಸ್ಟಮರ್ ಇದ್ದಾರೆ. ಅವ್ರ ಹತ್ರ ನಾವು ಮಾಡಿದರೆ ಅವರು ಕೊಡೋ ಅಮೌಂಟ್ ಕಡಿಮೆ ಆಗುತ್ತೆ, ಕಡಿಮೆ ಕೊಡ್ತಾರೆ ಅವರು, ನಮಗೆ ಪುರಾಟ ಆಗಲ್ಲ. ಈಗ ಫಸ್ಟ್ ಮಾಡೋರಾದರೆ ಪರವಾಗಿಲ್ಲ. ನೋಡಿ ಎಷ್ಟು ಸಣ್ಣದಾಗಿ ಬಂದಿದೆ ನೋಡಿ ಪಿಕೋ, ಅಷ್ಟು ನೀಟಾಗಿ ಬಂದಿದೆ. ಈ ಪಿಕೋ ಫಾಲ್ಸ್ ಎಲ್ಲ ಹಚ್ಚಿ ಎಲ್ಲ ಆಯಿತು. 7-8 ಸೀರೆ ಇತ್ತು, ಎಲ್ಲ ಮುಗಿಸಿ ಬಂದೆ.
ಈಗ ಸ್ನಾನ ಎಲ್ಲ ಮಾಡಿಕೊಂಡು ಬಟ್ಟೆ ಒಗೆದು ಪೂಜೆ ಮಾಡಿ ಈಗ ಅಡುಗೆ ಮಾಡ್ತಾಯಿದ್ದೀನಿ ನೋಡಿ. ಈ ಕಡೆ ಕುಕ್ಕರ್ ಅಲ್ಲಿ ಅನ್ನ ಮಾಡಿದ್ದೀನಿ, ಈ ಕಡೆ ಇದು ರಾಜಗಿರಿ ಪಲ್ಯ ಅದರ ಸಾಂಬಾರು ಮಾಡ್ತಾಯಿದ್ದೀನಿ. ಈಗ ಬೇಯಿಸೋದಕ್ಕೆ ಇಟ್ಟಿದ್ದೀನಿ, ಸಾಂಬಾರು ಮಾಡೋದಕ್ಕೆ ಎಲ್ಲ ಕಟ್ ಮಾಡಿಕೊಂಡು ತೊಳೆದು ಕಟ್ ಮಾಡಿಕೊಂಡು ಉಪ್ಪು ಬೆಲ್ಲ ಎಲ್ಲ ಹಾಕಿ ಬೇಯಿಸೋದಕ್ಕೆ ಇಟ್ಟಿದ್ದೀನಿ. ಈಗ ಮಸಾಲೆ ಕೊಬ್ಬರಿ ತುರಿ ಮತ್ತು ಒಂದು 4 ಮೆಣಸಿನ್ಕಾಯಿ ಒಣ ಮೆಣಸಿನ್ಕಾಯಿ ಹಾಗೆ 1-2 ಕೊತ್ತಂಬರಿ ಕಾಳು ಅರಶಿನ ಹಾಕಿ ಇಟ್ಟಿದ್ದೀನಿ. ಆಮೇಲೆ ಸ್ವಲ್ಪ ರುಬ್ಬಾದ್ಮೇಲೆ ಬೆಳ್ಳುಳ್ಳಿ ಹಾಕ್ಕೊಂಡು ತೆಗಿಬೇಕು ಮಸಾಲೆ ಆಯಿತು ನೋಡಿ. ಈ ಸಾಂಬಾರು ಎಲ್ಲ ಮಸಾಲೆ ಹಾಕಿ ಕುದಿಸೋದಕ್ಕೆ ಇಟ್ಟಿದ್ದೀನಿ. ಈ ಕಡೆ ನೋಡಿ ನಾನು ಇದು ಹವೀಜ್ ಕಾಳು ಅಂದರೆ ಕೊತ್ತಂಬರಿ ಕಾಳು ಒಣ ಕಾಳು, ಅದನ್ನು ಹುರ್ಕೋತಾ ಇದ್ದೀನಿ. ಅಂದರೆ ಮಸಾಲೆಗೆ ಹಾಕೋದಕ್ಕೆ ಬೇಕು ನಮಗೆ, ಇದನ್ನೇ ಹಾಕ್ತೀವಿ ನಾವು. ಇದನ್ನು ಹುರ್ಕೊಂಡು ಇಟ್ಕೋತೀವಿ. ಆಮೇಲೆ ಇದಕ್ಕೆ ಸಾಸಿವೆ, ಮೆಂತ್ಯಕಾಳು, ಕಡಲೆಬೇಳೆ, ಉದ್ದಿನಬೇಳೆ ಹಾಗೆ ಸ್ವಲ್ಪ ಅಕ್ಕಿ ಎಲ್ಲ ಹಾಕ್ಕೊಂಡು ಹುರಿದು ಎಲ್ಲ ಮಿಕ್ಸ್ ಮಾಡಿಕೊಂಡು ಇಡ್ತೀವಿ. ಇದನ್ನು ಮಸಾಲೆ ರುಬ್ಬುವಾಗ ಇದನ್ನು 1 ಚಮಚ ಅಷ್ಟು ಕಾಳು ಹಾಕಿ ನಾವು ಮಸಾಲೆ ರುಬ್ತೀವಿ. ತುಂಬ ಟೇಸ್ಟ್ ಆಗುತ್ತೆ, ಸಾರೆಲ್ಲ ಚೆನ್ನಾಗಿರುತ್ತೆ. ಇದೊಂಥರ ಕಾಳು ಹುರಿದು ಇಟ್ಕೋತೀವಿ. ಆಮೇಲೆ ಬೇಕಂದರೆ ಮಸಾಲೆ ಐಟಮ್ ಅದು ಪುಡಿ ಬೇಕಂದರೆ ಅದೊಂಥರ ಮಾಡಿ ಇಟ್ಕೋತೀವಿ. ಜಾಸ್ತಿಯಾಗಿ ಡೈಲಿ ಹಾಕೋದು ಇದನ್ನೇ ನಾವು. ಮಸಾಲೆದೆಲ್ಲ ಕಡಿಮೆ ನಾವು ಬಳಸೋದು, ಅದೆಲ್ಲ ತುಂಬ ಹೀಟ್ ಆಗುತ್ತೆ ಮಸಾಲೆ ಐಟಮ್ ಅಂತೇಳಿ ಡೈಲಿ ಯೂಸ್ ಮಾಡಲ್ಲ, ಇದಷ್ಟೇ ಯೂಸ್ ಮಾಡ್ತೀವಿ. ಹವೀಜ್ ಕಾಳು ಇದಕ್ಕೆಲ್ಲ ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ಹುರಿದು ಇಟ್ಕೋತೀವಿ. ಇದನ್ನೇ ಹಾಕೋದು. ಮಸಾಲೆ ಐಟಮ್ ಯಾವಾಗಾದರೂ ಅಪರೂಪಕ್ಕೆ ಒಂದು ಸಲ ಹಾಕ್ತೀವಿ, ಡೈಲಿ ಹಾಕಲ್ಲ. ಚಿಕನ್, ಮಟನ್ ಮತ್ತು ಇದು ಮೊಟ್ಟೆ ಸಾರು ಮತ್ತು ಹೆಸರು ಕಾಳು ಸಾರು, ವಟಾಣಿ ಸಾರು ಇಂಥದಕ್ಕೆಲ್ಲ ಮಸಾಲೆ ಐಟಮ್ ಹಾಕ್ತೀವಿ. ಈ ಡೈಲಿ ಏನು ಮಾಡ್ತೀವಿ ಅದಕ್ಕೆಲ್ಲ ನಾವು ಮಸಾಲೆ ಐಟಮ್ ಜಾಸ್ತಿ ಯೂಸ್ ಮಾಡಲ್ಲ, ಡೈಲಿ ಇಷ್ಟೇ ಹಾಕೋದು. ಆ ಕಡೆ ನೋಡಿ ಸಾಂಬಾರು ಕುದುತ್ತಾ ಇದೆ, ಈ ಕಡೆ ಹುರ್ಕೋತಾ ಇದ್ದೀನಿ. ಈಗ ನೋಡಿ ಹವೀಜ್ ಕಾಳೆಲ್ಲ ಹುರಿದಾಯಿತು. ಈಗ ಕಡಲೆಬೇಳೆ ಹಾಕೋತಾ ಇದ್ದೀನಿ, ಮೆಂತ್ಯಕಾಳು ಹಾಕ್ಕೊಂಡಿದ್ದೀನಿ. ಈಗ ಹಾಗೆ ಕಡಲೆಬೇಳೆ ಹಾಕೋತಾ ಇದ್ದೀನಿ ನೋಡಿ. ಸಪ್ರೇಟ್ ಏನು ಮತ್ತು ಹುರಿಯೋದು ಲೇಟ್ ಆಗುತ್ತೆ ಅಂತ ಹೇಳಿ ಎಲ್ಲ ಒಂದೇ ಸಲ ಹಾಕೋತಾ ಇದ್ದೀನಿ. ಸ್ವಲ್ಪ ಅಕ್ಕಿ ಹಾಕೋತಾ ಇದ್ದೀನಿ, 1 ಮುಷ್ಟಿಯಷ್ಟು ನೋಡಿ, 1 ಮುಷ್ಟಿಯಷ್ಟು ಅಕ್ಕಿ ಹಾಕ್ಕೊಂಡಿದ್ದೀನಿ. ಆಮೇಲೆ ಇದು ಹಾಕ್ಕೋಬೇಕು ಉದ್ದಿನಬೇಳೆ. ಈಗ ನೋಡಿ ಉದ್ದಿನಬೇಳೆ ಹಾಕೋತಾ ಇದ್ದೀನಿ. ಎಲ್ಲ ಸ್ವಲ್ಪ ಹಾಕಿ ಮಿಕ್ಸ್ ಮಾಡಿಕೊಂಡು ಹುರಿದು ಹಾಕಬೇಕು. ಆಮೇಲೆ ಸಾಸಿವೆ ಸಪ್ರೇಟಾಗಿ ಹುರ್ಕೋತಾ ಇದ್ದೀನಿ. ಸಾಸಿವೆ ಸರಿಯಾಗಲ್ಲ, ಅದು ಸಿಡಿಬೇಕು, ಪಟ ಅಂತ ಸಿಡಿದ್ರೆ ಸರಿಯಾಗತ್ತೆ. ಅದಕ್ಕೆ ಅದೊಂದು ಸಪ್ರೇಟಾಗಿ ಹುರ್ಕೋತಾ ಇದ್ದೀನಿ. ಇದೆಲ್ಲ ಮೆಂತ್ಯಕಾಳು, ಕಡಲೆಬೇಳೆ ಮತ್ತು ಅಕ್ಕಿ ಇದೆಲ್ಲ ಒಂದೇ ಸಲ ಹುರ್ಕೋತಾ ಇದ್ದೀನಿ. ಉದ್ದಿನಬೇಳೆ ಎಲ್ಲ ಸುಮ್ಮನೆ ಸಪ್ರೇಟ್ ಅಂದರೆ ಲೇಟ್ ಆಗುತ್ತೆ ಅಂತ ಹೇಳಿ ಒಂದೇ ಸಲ ಹುರ್ಕೋತಾ ಇದ್ದೀನಿ. ನಿಮಗೆ ನನ್ನ ವಿಡಿಯೋ ಎಲ್ಲ ಹೇಗೆ ಬರ್ತಾ ಇದೆ ಅಂತ ಹೇಳಿ ಕಮೆಂಟ್ ಮಾಡಿ. ಯಾರು ಜಾಸ್ತಿ ಕಮೆಂಟು ಮಾಡಲ್ಲ, ಸರಿಯಾಗಿ ವಿಡಿಯೋನೂ ನೋಡಲ್ಲ. ನಾವು ಎಷ್ಟೊಂದು ಕಷ್ಟಪಟ್ಟು ವಿಡಿಯೋಗಳನ್ನು ಹಾಕ್ತೀವಿ, ಆದರೆ ಯಾರೂ ನೋಡಲ್ಲ. ನಮ್ಮ ವಿಡಿಯೋನೇ ಇಷ್ಟ ಆಗೋದಿಲ್ಲೋ ಏನೋ ದೇವರಿಗೆ ಗೊತ್ತು. ನಮಗಂತೂ ಇಷ್ಟು ಈಗ ಯಾವ ಥರ ವಿಡಿಯೋ ಹಾಕಬೇಕು ಅನ್ನೋದೇ ಅರ್ಥ ಆಗಲ್ಲ. ಸ್ಟಿಚ್ಚಿಂಗ್ ಒಂದು ಹಾಕ್ತೀವಿ, ಮತ್ತು ಬೇರೆ ನೋಡಬೇಕು ಮುಂದೆ ಯಾವ್ಯಾವ ಥರ ವಿಡಿಯೋ ಹಾಕಬೇಕನ್ನೋ ವಿಚಾರ ಮಾಡಿ ಹಾಕಬೇಕು. ಕಂಟೆಂಟ್ ಸರಿಯಾಗಿದ್ರೇ ಜನ ನೋಡ್ತಾರೆ, ಅದು ನಮಗೆ ಅರ್ಥ ಆಗಿದೆ ಈಗ. ಇಲ್ಲ ಅಂದರೆ ನಾವು ಡೈಲಿ ವ್ಲಾಗ್ ಅಂಥೇಳಿ ದಿನ ಒಂದು ಅಡುಗೆದೇ ಒಂದು ತೋರಿಸಿದರೆ ಯಾರೂ ನೋಡಲ್ಲ.
ಅವರಿಗೆ ಡಿಫ್ರೆಂಟಾಗಿ ಬೇರೆ ಬೇರೆ ಥರ ಇದ್ರಷ್ಟೇ ನೋಡ್ತಾರೆ ಜನ. ಹೀಗಾಗಿ ನಮಗೂ ಟೈಮ್ ಸಿಗಲ್ಲ, ಬೇರೆ ಏನು ಮಾಡೋದಕ್ಕೂ ಟೈಮ್ ಸಿಗಲ್ಲ. ಈ ಸ್ಟಿಚ್ಚಿಂಗ್ ಒಂದು ಮಾಡ್ತೀವಲ್ಲ, ಹೀಗಾಗಿ ಸಮಯ ತುಂಬ ಕಡಿಮೆ ನಮಗೆ ಸಿಗೋದು. ಸಿಕ್ಕಾಗ ಏನಾದರೂ ಮಾಡಬೇಕು, ಮಾಡಿ ಬೇರೆ ಬೇರೆ ಕಂಟೆಂಟನ್ನು ಹಾಕಬೇಕು. ಈಗ ಡೈಲಿ ಈ ಥರ ಹಾಕ್ತಾ ಇದ್ದೀನಿ, ಸಪೋರ್ಟ್ ಮಾಡಿ ನೀವೆಲ್ಲ. ಮತ್ತು ಹೆಚ್ಚು ಹೆಚ್ಚು ಒಳ್ಳೆ ವಿಡಿಯೋ ಹಾಕೋದಕ್ಕೆ ನಾನು ಪ್ರಯತ್ನ ಪಡ್ತೀನಿ. ಸ್ಟಿಚ್ಚಿಂಗಲ್ಲೂ ನಾನು ಇಂಪ್ರೂವ್ಮೆಂಟ್ ಮಾಡ್ಕೋಬೇಕಂತ ಇದ್ದೀನಿ. ಬ್ಯಾಗ್ ಹೊಲಿಯೋದಾಗಲಿ, ಹಾಗೆ ಚಿಕ್ಕ ಮಕ್ಕಳ ಡ್ರೆಸ್ಸು, ಲೆಹೆಂಗಾ ಈ ಥರ ಎಲ್ಲ ಹೊಲಿಬೇಕಂತ ವಿಚಾರ ಇದೆ. ಆದರೆ ಇದು ಕಸ್ಟಮರ್ ಬಟ್ಟೆ ಬಂದಿರುತ್ತಲ್ಲ, ಅದು ಹೊಲಿಯಿಲ್ಲ ಅಂದರೆ ನಡೆಯಲ್ಲ, ಅದು ಹೊಲಿಲೇಬೇಕಾಗತ್ತೆ. ಹೀಗಾಗಿ ನಾನು ಅದಕ್ಕೆ ಟೈಮ್ ಸಿಗೋದಿಲ್ಲ. ಈಗ ಟೈಮ್ ಸಿಕ್ಕಾಗ ಅದೆಲ್ಲ ನಾನು ಹೊಲಿದು ನಿಮಗೆ ವಿಡಿಯೋ ಹಾಕ್ತೀನಿ. ನಾನು ಸ್ವಲ್ಪ ಕಸ್ಟಮರ್ ಕಮ್ಮಿ ಇದ್ದಾಗ ಸ್ಟಿಚ್ ಮಾಡಬೇಕದು, ಆ ಥರ ಎಲ್ಲ. ಈಗ ಬಟ್ಟೆ ಸಣ್ಣ ಸಣ್ಣ ಪೀಸ್ ಇರುತ್ತಲ್ಲ, ಅದರಿಂದ ಡೋರ್ ಮ್ಯಾಟ್ ಆಗಲಿ, ಆಮೇಲೆ ಬ್ಯಾಗು, ಲಗೇಜ್ ಬ್ಯಾಗು, ಮತ್ತು ಪರ್ಸು, ಈ ಥರ ಮೊಬೈಲ್ ಇಟ್ಕೊಳ್ಳೋ ಪರ್ಸು, ಈ ಥರ ಎಲ್ಲ ಮಾಡಬೇಕಂತ ಇದೆ. ಆದರೆ ಸಮಯ ಸಿಗಲಾರದ ಕಾರಣ ನಾನು ಮಾಡ್ತಾ ಇಲ್ಲ. ದಯವಿಟ್ಟು ಸಪೋರ್ಟ್ ಮಾಡಿ ಎಲ್ಲರೂ. ನಿಮ್ಮ ಸಪೋರ್ಟ್ ನಮಗೆ ತುಂಬಾ ಮುಖ್ಯ. ಈಗ 1000 ಸಬ್ಸ್ಕ್ರೈಬರು, ಆಮೇಲೆ 4000 ವಾಚ್ ಅವರು ಮಾಡೋದು ತುಂಬಾ ಕಷ್ಟ ಇದೆ. ತುಂಬ ಅಂದರೆ ತುಂಬ ಕಷ್ಟ ಇದೆ. ಡೈಲಿ ಬೆಳಗ್ಗೆ ಎದ್ದರೆ ಇವತ್ತು ಯಾವ ಥರ ವಿಡಿಯೋ ಹಾಕಬೇಕು ಅನ್ನೋದೇ ಒಂದು ಟೆನ್ಷನ್ ಇರುತ್ತೆ ತಲೆಯಲ್ಲಿ. ಯೂಟ್ಯೂಬ್ ಮಾಡಬೇಕಾದ್ರೆ ಏನೋ ಮಾಡಿದ್ದೀವಿ, ಈಗ ಯಾವ್ಯಾವ ಥರ ವಿಡಿಯೋ ಹಾಕಬೇಕಂತಾನೆ ಗೊತ್ತಾಗಲ್ಲ, ತಲೆನೇ ಓಡಲ್ಲ. ಈ ಕಡೆ ಎಲ್ಲ ಕೆಲಸ ಇರುತ್ತಲ್ಲ, ಮನೆ ಕೆಲಸ, ಸ್ಟಿಚ್ಚಿಂಗ್ ಕೆಲಸ, ಯಾವ ಥರ ಹಾಕಲಿ ಅನ್ನೋದೇ ಡೈಲಿ ಒಂದು ಟೆನ್ಷನ್ ಇರುತ್ತೆ. ಹಾಗೆ ನಮ್ಗೆ ತಿಳಿದಷ್ಟು ಮಾಡಿ ಹಾಕ್ತಾ ಇದ್ದೀನಿ. ಎಲ್ಲರೂ ಸಪೋರ್ಟ್ ಮಾಡಿ. ಈಗ ನೋಡಿ, ನಮ್ಮದು ಅಡುಗೆ ಮನೆ ಕೆಲಸ ಎಲ್ಲ ಆಯಿತು, ಕ್ಲೀನಿಂಗ್ ಎಲ್ಲ ಆಗ್ತಾಯಿದೆ. ಈಗೆಲ್ಲ ಊಟ ಎಲ್ಲ ಮಾಡಿಕೊಂಡು ಸ್ವಲ್ಪ ರೆಸ್ಟ್ ತೊಗೊಂಡು ಮತ್ತೆ ಸ್ಟಿಚ್ಚಿಂಗಿಗೆ ಕೂಡಬೇಕು. ಫಾಲ್ ಹೆಮ್ಮಿಂಗ್ ಎಲ್ಲ ಮಾಡಬೇಕು. ಅದನ್ನೆಲ್ಲ ಮಾಡಿಕೊಂಡು ನೋಡಿ, ಈ ಥರ ಹುರಿದಿದ್ದ ಕಾಳು ಈ ಥರ ಇರುತ್ತೆ ನೋಡಿ, ಎಲ್ಲ ನಾನು ಕೆಂಪಗೆ ಹುರ್ಕೊಂಡಿದ್ದೀನಿ. ತುಂಬ ಘಮ ಘಮ ವಾಸನೆ ಬರುತ್ತೆ, ಅದೇ ಹುರ್ಕೊಳ್ಳುವಾಗ ಘಮ ಘಮ ಅಂತ ಇರುತ್ತೆ. ಇದು ನೋಡಿ ಸಾರು, ರಾಜಗಿರಿ ಸೊಪ್ಪಿನ ಸಾರು. ಇದು ಸಾಂಬಾರು ಥರ ಮಾಡಿದ್ದೀನಿ ನಾನು, ಕೊಬ್ಬರಿ ಎಲ್ಲ ಹಾಕಿ ಮಸಾಲೆ ರುಬ್ಬಿ ಹಾಕ್ಕೊಂಡು. ಊಟ ಮಾಡೋದಕ್ಕೂ ಬರುತ್ತೆ, ಈ ಚಪಾತಿಗೆ ಈ ಥರ ಎಲ್ಲದಕ್ಕೂ ಬರುತ್ತೆ. ತುಂಬ ರುಚಿಯಾಗಿರುತ್ತೆ, ಹೆಲ್ತಿಗೂ ತುಂಬಾ ಒಳ್ಳೆಯದು. ಈ ಕಡೆ ನೋಡಿ ಪಾತ್ರೆ ಎಲ್ಲ ತಿಕ್ಕೊಂಡಿದ್ದೀನಿ. ಈಗ ಎಲ್ಲ ಕೆಲಸ ಆಯಿತು, ಅಡುಗೆ ಕೆಲಸ. ಹಾಗೆ ಸ್ವಲ್ಪ ಹೊರಗಡೆ ನಿಮ್ಗೆ ತೋರಿಸ್ತಾ ಇದ್ದೀನಿ. ಈಗ ನೋಡಿ ಬಿಸಿಲು ಬಂದಿದೆ. ಈಗ ನೋಡಿ ಎಲ್ಲ ಫಾಲ್ ಎಲ್ಲ ಹಚ್ಚಿಟ್ಟಿದ್ದೀನಿ ನಾನು ಇಲ್ಲಿ. ಆಮೇಲೆ ಸ್ಟಿಚ್ ಮಾಡಬೇಕು, ಎಲ್ಲ ಹೆಮ್ಮಿಂಗ್ ಮಾಡಬೇಕು. ಇದು ಪಿಕೋ ಮಷಿನ್ ನಂದು, ಈ ಥರ ಇದೆ ನೋಡಿ. ಈಗ ನೋಡಿ ಹೊರಗಡೆ ಬಿಸಿಲು ಬಂದಿದೆ, ಬಿಸಿಲಿದೆ ನೋಡಿ. ಬಿಸಿಲು ಎಷ್ಟಿದ್ರೂ ಒಳಗಡೆ ಮಾತ್ರ ಚಳಿ ಮಾತ್ರ ಕಮ್ಮಿ ಇಲ್ಲ, ಆ ಪರಿ ಚಳಿ ಇದೆ ಒಳಗೆ. ನೋಡಿ ಗಿಡ ಎಲ್ಲ ನೋಡಿ, ಈ ಥರ ಗಿಡಗಳಿದೆ ನೋಡಿ. ಗಿಡಗಳು ಎಷ್ಟು ಸಲ ನೋಡಿದರೂ ನನಗೆ ಸಮಾಧಾನನೇ ಆಗಲ್ಲ. ಗಿಡ ಅಂದರೆ ನಮ್ಗೆ ತುಂಬ ಇಷ್ಟ. ನೋಡಿ ಈ ಥರ ಇದೆ ಎಲ್ಲ. ಸಾಯಿಬಾಬನ ನಮಸ್ಕಾರ ಮಾಡಿ, ಹಾಗೆ ತಿರುಪತಿ ತಿಮ್ಮಪ್ಪ ನೋಡಿ. ಎಲ್ಲ ಮುಗೀತು ನೋಡಿ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದೊಂದಿಗೆ. ನಮಸ್ಕಾರ.